ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಕಾಸಿಮಪ್ಪ, ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ, ಈ ಒಂದು ಅವಧಿಯಲ್ಲಿ ಕನ್ನಡ ವ್ಯಾಕರಣ ಲಿಂಗಗಳು ಎನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದ 10 ಪ್ರಶ್ನೆಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡೋಣ. ಕೆಳಗಿನ ಯಾವ ಪದ ಪುರುಷಲಿಂಗವಾಗಿದೆ? ಯಾವ ಪದ ಪುರುಷಲಿಂಗವಾಗಿದೆ? ಯಾವ ಪದ ಪುರುಷಲಿಂಗವಾಗಿದೆ? ಎಸ್, ಯಾವ ಪದ ಪುರುಷಲಿಂಗವಾಗಿದೆ? ಎಸ್, ಅವನು. ಅವನು ಏನಿದೆಯಲ್ಲ, ಅವಳು ಇದೇನಾಗಿರುತ್ತೆ ಅಂದರೆ ಸ್ತ್ರೀಲಿಂಗ ಪದ. ಆವು ಅಲ್ಲ, ಅವನು ಅನ್ನುವಂಥದ್ದು ಪುರುಷಲಿಂಗ ಪದ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಎರಡನೇ ಪ್ರಶ್ನೆ ಇದಾಗಿದೆ. ಅವಳು ಎಂಬ ಪದ ಯಾವ ಲಿಂಗಕ್ಕೆ ಸೇರಿದೆ? ಪುರುಷಲಿಂಗ, ಸ್ತ್ರೀಲಿಂಗ? ಕಾಮನ್ ಆಗಿ ನಮ್ಗೆ ಗೊತ್ತಾಯಿದೆ, ಏನದು? ಸ್ತ್ರೀಲಿಂಗ. ಅವಳು ಎನ್ನುವಂಥದ್ದು ಸ್ತ್ರೀಲಿಂಗ. ಎಸ್, ಬಿ ಸರಿಯಾದಂಥ ಉತ್ತರ. ಮೂರನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಪದಗಳಲ್ಲಿ ಯಾವುದು ನಪುಂಸಕ ಲಿಂಗವಾಗಿದೆ? ಹೆಣ್ಣು, ಹುಡುಗ, ಮನೆ, ರೈತ. ಇಲ್ಲಿ ಹೆಣ್ಣು ಎಂಬುದು ಸ್ತ್ರೀಲಿಂಗ, ಹುಡುಗ ಎಂಬುದು ಪುಲ್ಲಿಂಗ, ರೈತ ಎನ್ನುವುದು ಪುಲ್ಲಿಂಗ. ಇಲ್ಲಿ ಮನೆ ಎನ್ನುವಂಥದ್ದು ಏನಿದೆ ನೋಡ್ರಿ, ಮೂರನೆಯ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಂತ ಹೇಳಿದ್ರೆ ಸಿ. ಮನೆ ಏನಿದೆಯಲ್ಲ, ಇದು ನಪುಂಸಕ ಲಿಂಗ. ಮನೆ ಅನ್ನುವಂಥದ್ದು ಏನಿದು? ನಪುಂಸಕ ಲಿಂಗ. ಎಸ್, ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅವನ ಎಂಬ ಪದ ಯಾವ ಲಿಂಗಕ್ಕೆ ಸೇರಿದೆ? ಪುರುಷಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಉಭಯಲಿಂಗ? ಅವನ, ನಾಲ್ಕನೇ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ? ಅವನ ಅಂದರೆ ಕಾಮನ್ ಆಗಿ ಗೊತ್ತಿರುತ್ತೆ, ಗಂಡು ಅಂದರೆ ಪುರುಷಲಿಂಗ. ಅವನು ಯಾವುದು? ಪುರುಷಲಿಂಗ. ನೆಕ್ಸ್ಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 5. ಎಸ್, ಪುಟಾಣಿ ಎಂಬ ಪದ ಯಾವ ಲಿಂಗಕ್ಕೆ ಸೇರಬಹುದು? ಪುರುಷಲಿಂಗ, ಸ್ತ್ರೀಲಿಂಗ, ಉಭಯಲಿಂಗ, ನಪುಂಸಕಲಿಂಗ? ಐದನೇ ಪ್ರಶ್ನೆ, ಉಭಯಲಿಂಗ. ಪುಟಾಣಿ ಇಲ್ಲಿ ಗಂಡು ಕೂಸಿಗೆ ಕೂಡ ಪುಟಾಣಿ ಅಂತಾರೆ, ಹೆಣ್ಣು ಕೂಸಿಗೆ ಕೂಡ ಪುಟಾಣಿ ಅಂತಲೇ ಕರೀತಾರೆ. ಹಾಗಾಗಿ ಉಭಯಲಿಂಗ. ಎಸ್, ಸರಿಯಾದಂಥ ಉತ್ತರ ಉಭಯಲಿಂಗ. ಐದನೇ ಪ್ರಶ್ನೆ ಸರಿಯಾದಂಥ ಉತ್ತರ ಸಿ. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ. ಅಜ್ಜಿ ಪದದ ಲಿಂಗ ಯಾವುದು? ಅಜ್ಜಿ ಪದದ ಲಿಂಗ ಸ್ತ್ರೀಲಿಂಗ. ದರ್ ಇಸ್ ನೋ ಡೌಟ್ ಎಟ್ ಆಲ್, ಸ್ತ್ರೀಲಿಂಗ. ಎಸ್, ಮುಂದಿನ ಪ್ರಶ್ನೆ, ಏಳನೆಯ ಪ್ರಶ್ನೆ. ಕೆಳಗಿನ ಯಾವ ಪದ ಸ್ತ್ರೀಲಿಂಗ ಅಲ್ಲ? ನಾಯಿ, ಬಾಯಿ, ಕೂಡಿಗೆ, ಬಿಳಿ. ಕೆಳಗಿನ ಯಾವ ಪದ ಸ್ತ್ರೀಲಿಂಗ ಅಲ್ಲ ಅಂತ ಕೇಳಿದ್ದಾರೆ. ಎಷ್ಟು? ಏಳನೇ ಪ್ರಶ್ನೆ. ನಾಯಿ ನಪುಂಸಕಲಿಂಗ, ಬಾಯಿ ನಪುಂಸಕಲಿಂಗ, ಕುಡಿಗೆ ನಪುಂಸಕ. ಇಲ್ಲಿ ಬಿಳಿ ಎಂಬುದು ಸ್ತ್ರೀಲಿಂಗ ಪದ ಅಲ್ಲ. ಯಾವುದು? ಬಿಳಿ ಅಂತ ಏನಿದೆ ನೋಡ್ರಿ, ಆಪ್ಷನ್ ಡಿ, ಇದು ಸ್ತ್ರೀಲಿಂಗ ಪದ ಅಲ್ಲ. ಒಳ್ಳೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8. ಪುಟ್ಟ ಎಂಬ ಪದ ಯಾವ ಲಿಂಗದಲ್ಲಿದೆ? ಪುರುಷಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ? ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ, ಉಭಯಲಿಂಗ. ಉಭಯಲಿಂಗ, ಸಾರಿ, ಆಪ್ಷನ್ ಡಿ ಏನಿದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಉಭಯಲಿಂಗ, ಪುಟ್ಟ. 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ. ಮುಂದಿನ ಪ್ರಶ್ನೆ, ಅಕ್ಕ ಪದದ ಲಿಂಗ ಯಾವುದು? ಸ್ತ್ರೀಲಿಂಗ. ಅಕ್ಕ ಪದದ ಲಿಂಗ ಸ್ತ್ರೀಲಿಂಗ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ. ಪೆನ್ ಪದ ಯಾವ ಲಿಂಗಕ್ಕೆ ಸೇರಿದೆ? ದರ್ ಇಸ್ ನೋ ಡೌಟ್ ಎಟ್ ಆಲ್, ಪೆನ್ ನಪುಂಸಕ ಲಿಂಗ. ಪೆನ್ ಎಂಬುದು ಯಾವುದು? ನಪುಂಸಕ ಲಿಂಗ. ಸಿ ಸರಿಯಾದಂಥ ಉತ್ತರ. ಓಕೆ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ, ಈ ಒಂದು
10 ಪ್ರಶ್ನೆಗಳು ನಿಮ್ಮ ಮುಂಬರತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹುಮುಖ್ಯ ಅಂತ ಹೇಳುತ್ತಾ ಈ ಒಂದು ನನ್ನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.